ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾಳೆ ಮಹಾವೀರ್ ಜಯಂತಿ ಅಂತ ಮಾರ್ಕೆಟ್ ರಜಾ ಇತ್ತು, ಹಾಗಾಗಿ ಇವತ್ತೇ ನಿಫ್ಟಿಯ ಎಕ್ಸ್ಪೈರಿ ಆಗಿತ್ತು. ಯಾವ ರೀತಿ ಆಗಿತ್ತು? ಮಾರ್ಕೆಟ್ ತುಂಬ ಫ್ಲಾಟ್ ಡೇ ಆಗಿತ್ತು. ಸೊ ಇವತ್ತು ಓವರಾಲ್ ನೋಡ್ತಾ ಬರೋದಾದರೆ ಕೆಲವೊಂದು ಸೆಕ್ಟರ್ಗಳು ಪಾಸಿಟಿವ್ ಆಗಿದೆ. ಎಸ್ಪೆಷಲಿ FMCG ಸೆಕ್ಟ್ರು ನೆಸ್ಲೆ 3% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ನಿಫ್ಟಿ 50ಯ ಟಾಪ್ ಗೇನರ್ ಆಗಿದೆ. ಅದೇ ರೀತಿಯಾಗಿ ವಿಪ್ರೋದಲ್ಲಿ 4.29% ಕರೆಕ್ಷನ್ ಬಂದಿರೋದ್ರ ಮೂಲಕ ವಿಪ್ರೋ ಇವತ್ತಿನ ನಿಫ್ಟಿ 50ಯ ಟಾಪ್ ಲೂಸರ್ ಆಗಿದೆ. ಬ್ಯಾಂಕಿಂಗ್ ಸೆಕ್ಟರ್ಲ್ಲೂ ಕೂಡ ಮಿಕ್ಸ್ ಸೆಂಟಿಮೆಂಟ್ ಇತ್ತು. IT ಕಂಪ್ಲೀಟ್ ಆಗಿ ವೀಕ್ ಆಗಿತ್ತು. ಅದನ್ನು ಹೊರತುಪಡಿಸಿದ್ರೆ ಆಟೋ ಮತ್ತು FMCGನಲ್ಲಿ ಸ್ವಲ್ಪ ಪಾಸಿಟಿವಿಟಿ ಇರೋದನ್ನು ನಾವು ನೋಡ್ತಾ ಹೋಗ್ಬೋದು. ಸ್ವಲ್ಪ ಲೇಔಟ್ನ ಚೇಂಜ್ ಮಾಡಿದ್ದಾರೆ ಅನ್ಸುತ್ತೆ ಇದು ಟ್ರೇಡಿಂಗ್ ವ್ಯೂವರು. ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಅಂತ ನಾವು ನೋಡ್ತಾ ಬರೋದಾದರೆ ಈಗೇನು ಫಾರ್ಮಾ ಸೆಕ್ಟರಲ್ಲಿ ಸ್ವಲ್ಪ ಸೆಲ್ಲಿಂಗ್ ಬರ್ತಾ ಹೋಯಿತು. ನೋಡಿ, ಫಾರ್ಮಾ ಸೆಕ್ಟರ್ ರಿಲೇಟೆಡ್ ಒಂದು ನ್ಯೂಸ್ ಬಂದಿತ್ತು. ಏನು ನಿನ್ನೆ ಟ್ರಂಪ್ ಅವರು ಹೇಳಿದ್ದಾರೆ, ಫಾರ್ಮಾ ಸೆಕ್ಟರ್ಗೆ ನಾವು ಸದ್ಯದಲ್ಲೇ ತುಂಬ ದೊಡ್ಡ ರೀತಿಯಲ್ಲಿ ಟ್ಯಾರಿಫ್ನ ಹಾಕ್ತೀವಿ. ಚೈನಾದಲ್ಲಿ ಯಾವ್ಯಾವ ಕಂಪ್ನಿಗಳು ಹೋಗಿ ಮ್ಯಾನುಫ್ಯಾಕ್ಚರ್ ಮಾಡ್ತಿದೆಯೋ ಅವರೆಲ್ಲ US ಗೆ ವಾಪಸ್ ಬಂದುಬಿಡಬೇಕು ಅಂತ ಹೇಳಿದ್ದಾರೆ. ನೋಡಿ, ಈ ಥರ ಒಂದು ಚೈನಾ ಸ್ಪೆಸಿಫಿಕ್ ಅಂತ ಹಾಕ್ತಾ ಇದ್ದಾರೆ. ಅದು ಇವತ್ತು ರಾತ್ರಿಯಿಂದ ಜಾರಿ ಆಗ್ತಾ ಇದೆ. 104% ಟ್ಯಾರಿಫು ಬೀಳ್ತಾ ಹೋಗುತ್ತೆ ಚೈನಾಗೆ. ಅಂದರೆ ಆಲ್ರೆಡಿ ಚೈನಾದಿಂದ ಏನೇನು ಇಂಪೋರ್ಟ್ ಆಗುತ್ತೋ US ಅಲ್ಲಿ ಅದಕ್ಕೆ 20% ಟ್ಯಾರಿಫ್ ಇತ್ತು. ಅದ್ರ ಮೇಲ್ಗಡೆ ಇವರೇನು ಮಾಡಿದ್ರು, 34% ಕಂಟ್ರಿ ಸ್ಪೆಸಿಫಿಕ್ ಒಂದೊಂದು ದೇಶಕ್ಕೆ ಇಷ್ಟಿಷ್ಟು ಅಂತ ಹೇಳಿದಾಗ 34% ಹೆಚ್ಚುವರಿಗೆ ಅಂತ ಹೇಳಿದ್ರು. ಅಲ್ಲೇ 54% ಟ್ಯಾರಿಫ್ ಆಗೋಗಿತ್ತು ಚೈನಾ ಮೇಲೆ. ಬಟ್ ಚೈನಾ ಯಾವಾಗ ಕಂಟ್ರಿ ಸ್ಪೆಸಿಫಿಕ್ 34% ಅಂತಂದ್ರು, US ಮೇಲೂ ನಾವು ಅಷ್ಟೇ ಹಾಕ್ತೀವಿ ಏಪ್ರಿಲ್ 10ನೇ ತಾರೀಕಿಂದ ಅಂತ ಹೇಳಿದಕ್ಕೆ ನಮ್ಗೆ ಮತ್ತೆ ವಾಪಸ್ ರಿಟೇಲಿಯೇಷನ್ ಹಾಕ್ತೀರಾ, ನೀವು ವಾಪಸ್ ಟ್ಯಾಕ್ಸ್ ಹಾಕ್ತೀರಾ ಅಂತ ಹೇಳ್ಬಿಟ್ಟು ಏನು ಮಾಡಿದ್ರು, ತಿರ್ಗಿ ಅಡಿಷನಲ್ 50% ಟ್ಯಾಕ್ಸು ಇವತ್ತಿಂದ ಅಪ್ಲೈ ಆಗುತ್ತೆ ಅಂತ ಹೇಳಿದ್ದಾರೆ. ಇದರಿಂದ ಒಟ್ಟಾರೆಯಾಗಿ ಚೈನಾ ಮೇಲೆ 20 + 34 + 50 ಅಲ್ಲಿಗೆ 104% ಟ್ಯಾರಿಫು ಬೀಳ್ತಾ ಹೋಗುತ್ತೆ ಇವತ್ತು ಮಧ್ಯರಾತ್ರಿಯಿಂದನೇ. ಹಾಗಾಗಿ ಇವಾಗ ಏನಾಗಿದೆ, ದೊಡ್ಡ ಮಟ್ಟಿನ ಟ್ರಾಫಿಕ್ ಆಗೋಗ್ಬಿಟ್ಟಿದೆ ಅಂತೆ. ಎಲ್ಲಿ ಪೋರ್ಟಲ್ಲಿ ಬಂದರುಗಳಲ್ಲಿ ಇವಾಗ ದೊಡ್ಡ ಮಟ್ಟಿಗೆ ಇವಾಗ ಎಲ್ಲ ಚೈನಾದಿಂದ, ಇಂಡಿಯಾದಿಂದ, ಬೇರೆ ಯಾವ ದೇಶದಿಂದ ಇದೆ ಎಲ್ಲ ಬರೀ ಎಲೆಕ್ಟ್ರಾನಿಕ್ಸ್ ಅಂತಲ್ಲ, ಐಫೋನ್ ಅಂತೂ ಫ್ಲೈಟಲ್ಲಿ ವಿಮಾನದಲ್ಲೆಲ್ಲ ಆಪರೇಷನ್ ಮಾಡಿಬಿಟ್ಟಿದೆ. ಆ್ಯಪಲ್ಲು ವಾಪಸ್ ತರಿಸ್ಕೊತಾ ಇದ್ದಾರೆ ಅಂತ ಕೇಳ್ಪಟ್ರಿ. ಜೊತೆಗೆ ಟೆಕ್ಸ್ಟೈಲ್ ಆಗಿರ್ಬೋದು, ಫಾರ್ಮಾ ಆಗಿರ್ಬೋದು, ಸುಮಾರು ಕಡೆ ಈ ಥರ ಇಂಪೋರ್ಟು ನಡೀತಾ ಇದೆ. ನೋಡಿ, ಈ ಥರ ಆದರೆ ಖಂಡಿತವಾಗ್ಲೂ ಯಾವುದು ಸೇಲ್ಸು ಜಾಸ್ತಿ US ಅಲ್ಲೇ ಎಕ್ಸ್ಪೋಸ್ ಆಗಿರುವಂಥ ಇಂಡಿಯನ್ ಕಂಪ್ನೀಸ್ಗಳಿದೆಯೋ ಅದಕ್ಕೂ ಕೂಡ ಇಂಪ್ಯಾಕ್ಟ್ ಬೀಳ್ತಾ ಹೋಗುತ್ತೆ. ಅದು ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಆಗಿರ್ಬೋದು ಅಥವಾ ನಿಫ್ಟಿ ನೆಕ್ಸ್ಟ್ 50ನಲ್ಲಿರೋ ಕಂಪ್ನೀಸಲ್ಲಿ ಕೂಡ ಆಗಿರ್ಬೋದು. ಹಾಗಾಗಿ ಫಾರ್ಮಾ ಸೆಕ್ಟರ್ಗೆ ಸ್ವಲ್ಪ ನ್ಯೂಸು ಬರೋದಿದೆ. ಹಾಗಾಗಿ ದಯವಿಟ್ಟು ಅವಸರ ಮಾಡ್ಕೊಂಡು ಹೋಗ್ಬಿಡಿ. ಇವತ್ತೆಲ್ಲದೂ ಕೂಡ ರಿಯಾಕ್ಷನ್ನ ತೋರಿಸಿದೆ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50ನಲ್ಲಿ ನಾವು ಟಾಪ್ ಗೇನರ್ ಅಂತ ನಾವು ಇವತ್ತು ನೋಡೋದಾದರೆ ಐ ಥಿಂಕ್ ಅದು ಕೂಡ ಎಗೇನ್ FMCG ಸೆಕ್ಟರಲ್ಲೇ ಬರುತ್ತೆ. ಇಲ್ಲ, ಗೋಡ್ರೇಜ್ ಕನ್ಸ್ಯೂಮರ್ ಪ್ರಾಪರ್ಟೀಸ್ ಎಲ್ಲ ಗೋಡ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ಸು 3.77% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಇವತ್ತಿನ ನಿಫ್ಟಿ ನೆಕ್ಸ್ಟ್ 50ಯ ಟಾಪ್ ಗೇನರ್ ಆಗಿತ್ತು. ಬಟ್ ಟಾಪ್ ಲೂಸರ್ ಟೊರೆಂಟ್ ಫಾರ್ಮಾ ಅಂತ ಕಾಣಿಸುತ್ತೆ. ಅದೇ ರೀತಿಯಾಗಿ ನಿಫ್ಟಿ ಯಾವ ರೀತಿಯಾಗಿತ್ತು ಅಂದರೆ ಇವತ್ತು ಕಂಪ್ಲೀಟಾಗಿ ಫ್ಲಾಟ್ ಡೇ. ನೆನ್ನೆ ನೋಡಿ, ಸ್ವಲ್ಪ ಚೇತರಿಕೆಯನ್ನು ಒಂದು ಆಸೆ ಇಟ್ಕೊಂಡಿರ್ಬೋದು ಇವತ್ತು ಮಾರ್ಕೆಟು ಅಂತ ಕೇಳಿದೆ. ಕಾರಣ ಏನು ಅಂತಂದರೆ ನೆನ್ನೆ US ಫ್ಯೂಚರ್ಸು ತುಂಬ ಪಾಸಿಟಿವ್ ಆಗಿತ್ತು. ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಅಬಾಲಿಷ್ ಮಾಡ್ತಾ ಇದ್ದಾರೆ. ಮತ್ತು ಒಂದು 86 ಕಂಟ್ರಿಗಳು ಆಲ್ರೆಡಿ ಹೋಗ್ಬಿಟ್ಟಿದೆಯಂತೆ ಅಮೆರಿಕಾದ ಹತ್ರ, ನಾವು ಕಮ್ಮಿ ಮಾಡ್ತೀವಿ, ನೀವು ನಮಗೆ ಟ್ಯಾರಿಫ್ ಕಮ್ಮಿ ಮಾಡಿ ಅಂತ. ಇವತ್ತು ಸ್ವಲ್ಪ ಜಂಬದಿಂದ ಮಾತಾಡ್ಬಿಟ್ಟಿದ್ದಾರೆ ಟ್ರಂಪ್ ಅವರು. ಒಂದು ಅವಾಚ್ಯ ಶಬ್ದಲ್ಲೂ ಕೂಡ ಮಾತಾಡ್ಬಿಟ್ಟಿದ್ದಾರೆ. ಎಲ್ಲರೂ ಬಂದು ನನಗೆ ಮುತ್ತಿಡಕ್ಕೆ ರೆಡಿ ಇದ್ದಾರೆ ಬೇರೆ ದೇಶಗಳು ಅಂತ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಅದು ನೀವು ಕೇಳಿಸ್ಕೊಳ್ಳಿ ಅದು ಏನು ಹೇಳಿದ್ದಾರೆ ಅಂತ. ಸೊ ಆ ಥರ ಹೇಳಿದ್ದಾರೆ, ಯಾಕಂದರೆ ಸುಮಾರು ಜನ ನೆಗೋಸಿಯೇಷನ್ಗೆ ಹೋಗ್ತಾ ಇದ್ದಾರೆ ಹಾಗೆ ಹೀಗೆ ಅಂತ ಅವರು ಹೇಳಿದ್ದಾರೆ. ಬಟ್ ಇವತ್ತು ನೋಡಿದ್ರೆ ನಿಫ್ಟಿ ಕಂಪ್ಲೀಟಾಗಿ ಫ್ಲಾಟ್ ಡೇ. ಇವತ್ತು ಮಧ್ಯಾಹ್ನ 1-1:30 ಅಷ್ಟೊತ್ತಿಗೆ ನಾವು ಮಾತಾಡ್ಕೊಂಡ್ವಿ. ಇವತ್ತು ಏನಂತ, ಇವತ್ತು ಕಂಪ್ಲೀಟಾಗಿ ಆಸ್ ಪರ್ OI ಬಿಲ್ಡಪ್ ಆಗ್ತಿರೋದು ನೋಡಿದ್ರೆ ಇವತ್ತು 22,350ರಿಂದ 450 ಇವು 100 ಪಾಯಿಂಟ್ ಝೋನಲ್ಲೇ ಸ್ಕ್ವೀಸ್ ಮಾಡಿಸ್ತಾರೆ ಅಂತ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ವಾಲಟಿಲಿಟಿ ಅಂತ ಬಿಟ್ಟರೆ ಅದಾದಮೇಲೆ ಇಡೀ ದಿನ ತುಂಬ ಒಂದು ಸಣ್ಣ ಪ್ರಮಾಣದಲ್ಲಿ ಕಂಪ್ಲೀಟಾಗಿ ಸ್ಕ್ವೀಸ್ ಮಾಡಿಸಿದ್ರು ಇವತ್ತು ಆಪ್ಷನ್ಸ್ ಎಲ್ಲ. ಸೊ ನಾಳೆ ರಜೆ ಇದೆ ನಮ್ಮ ಮಾರ್ಕೆಟಿಗೆ, ಆದರೆ US ಮಾರ್ಕೆಟಿಗೆ ರಜೆ ಇಲ್ಲ. ಹಾಗಾಗಿ ನಾಳೆದು ಎಲ್ಲ ಎಫೆಕ್ಟು ಸೇರಿಕೊಂಡು ನಮ್ಗೆ ಯಾವತ್ತು ಬೀಳ್ತಾ ಹೋಗುತ್ತೆ, ನಾಡಿದ್ದು ನಾವು ಓಪನ್ ಆಗ್ತೀವಲ್ಲ ಯಾವತ್ತು ಶುಕ್ರವಾರ ದಿನ ನಮಗೆ ಇಂಪ್ಯಾಕ್ಟು ಸಿಗ್ತಾ ಹೋಗ್ಬೋದು. ಸೊ ಇವಾಗ ಏನು ಪಾಸಿಬಿಲಿಟಿ ಇದೆ ನಿಫ್ಟಿನಲ್ಲಿ ಹಾಗಾದರೆ ಅಂತ ನೋಡ್ತಾ ಹೋದರೆ, ನೋಡಿ ಇವಾಗ ಡೈಲಿ ಕ್ಯಾಂಡಲಲ್ಲಿ ಅಂತ ನೋಡ್ತಾ ಬರೋದಾದರೆ ಒಂದು ಗ್ಯಾಪ್ ಅಂತ ಏನು ಕ್ರಿಯೇಟ್ ಆಗಿತ್ತು ಆ ಗ್ಯಾಪ್ನ ಫಿಲ್ಲಿಂಗ್ ಮಾಡುವಂಥ ಪ್ರಯತ್ನ ಆಗಿದೆ. ಅಂದರೆ 22,900 ಈ ಲೆವೆಲಿಂದ ಜೋರಾಗಿ ಬಿದ್ದು ಅಲ್ಲಿಂದ ವಾಪಸ್ ರಿಕವರಿ ಬಂದಿದ್ದ ಝೋನಲ್ಲೇ ಇವತ್ತು ನೆನ್ನೆ ಡೋಜಿ ಮಾಡಿತ್ತು. ಇವತ್ತು ಕೂಡ ಅದರೊಳಗಡೆ ಉಳ್ಕೊಂಡಿದೆ. ಸೊ ಫಸ್ಟ್ ಆಫ್ ಆಲ್ ಇವಾಗ ಈ 22,700ರಿಂದ 22,300 ಇದು ಒಂದು ಸಣ್ಣ ಝೋನು. ಖಂಡಿತ ಈ ಝೋನ್ ಶುಕ್ರವಾರ ಆಚೆ ಈಚೆ ಆಗ್ತಾ ಹೋಗ್ಬೋದು ಡಿಪೆಂಡಿಂಗ್ ಅಪಾನ್ US ಪ್ರೈಸು. ಅಲ್ಲೇನಾದರೂ ವಾಪಸ್ಸು ಮತ್ತೆ ಅವಾಂತರಗಳಾಯಿತು ಹಾಗೆ ಹೇಗೆ ಬಂತು ಅಂದರೆ ನ್ಯೂಸು 22,200 22,000 ಕಡೆಗೆ ತಿರ್ಗಾ ನಾವು ಗ್ಯಾಪ್ ಡೌನ್ ಕಡೆಗೆ ಹೋಗ್ತಾ ಹೋಗ್ಬೋದು ಶುಕ್ರವಾರ ದಿನ. ಇಲ್ಲ ಅಲ್ಲಿ ಪಾಸಿಟಿವಿಟಿ ಚೆನ್ನಾಗಾಯಿತು ಅಂತಂದರೆ ಈ ಗ್ಯಾಪ್ ಫಿಲ್ಲಿಂಗ್ ಏನಿದೆಯಲ್ಲ ಈ 22,800 ಈ ಗ್ಯಾಪ್ ಫಿಲ್ಲಿಂಗ್ ಕಡೆಗೂ ಟೆಸ್ಟ್ ಮಾಡ್ತಾ ಹೋಗ್ಬೋದು. ಬಟ್ ಓವರ್ ಆಲ್ ಈ ಝೋನ್ ಒಳಗಡೆ ಸಿಗಾಕೊಂಡಿದ್ದೀವಿ. ಇದನ್ನು ಬಿಟ್ಟು ಆಚೆ ಈಚೆ ಏನೋ ಆಗೋ ಥರ ಸಿಚುವೇಶನ್ ಕಾಣಿಸ್ತಾ ಇಲ್ಲ. ಅನ್ಲೆಸ್ ಏನಾದರೂ ನ್ಯೂಸ್ ಬಂತು ಅಂದರೆ ಅವಾಗ ನೋಡ್ಕೊತ ಹೋಗೋಣಂತೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿನೂ ಕೂಡ ಆಲ್ಮೋಸ್ಟ್ ನೆನ್ನೆ ಏನು ಮಾಡಿತ್ತು ಅದ್ರ ಒಳಗಡೆ ಒಂದು ಇಂಟರ್ನಲ್ ಕ್ಯಾಂಡಲ್ ಡೇನೇ ಮಾಡಿದೆ. ಸೊ ಈಗ ಮೇಲ್ಗಡೆ ಹೋದರೆ ಈಗ 50,800 ರೆಸಿಸ್ಟೆನ್ಸ್ ಆಗುತ್ತೆ. ಯಾಕಂದರೆ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಆಗಿ ಅಲ್ಲಿಂದ ಬಿದ್ದಿದ್ದಂಥ ಝೋನು, ಕೆಳಗಡೆ 49,200 ಮೊನ್ನೆ ಮಾಡಿದಂಥ ಲೋ ಇದು ಸಪೋರ್ಟ್ ಝೋನ್
ಥರ ಆಕ್ಟ್ ಆಗ್ತಾ ಹೋಗುತ್ತೆ. ಈ ಝೋನ್ ಒಳಗಡೆ ಉಳ್ಕೊಂಡಿದೆ ಬ್ಯಾಂಕ್ ನಿಫ್ಟಿ. ನೋಡೋಣ ಏನೇನು ಚೇಂಜಸ್ ಆಗುತ್ತೆ ಶುಕ್ರವಾರದಷ್ಟೊತ್ತಿಗೆ ಅಂತ. ಅದಲ್ಲದೆ ಇಂಡಿಯಾ ವಿಕ್ಸ್ ಇವತ್ತೇನಾದ್ರು ಚೇಂಜಸ್ ಆಯಿತಾ ಅಂತ ನೋಡೋದಾದ್ರೆ ನೋಡಿ, ಇಂಡಿಯಾ ವಿಕ್ಸ್ ಇನ್ನೂ ಜಾಸ್ತಿನೇ ಆಗಿದೆ ಹೊರತು ಕಮ್ಮಿ ಆಗಿಲ್ಲ. ಅಂದರೆ ಸುಲಭವಾಗಿ ಮಾರ್ಕೆಟ್ ಮೇಲೆ ಹೋಗೋ ಥರ ಸಿಚುವೇಶನ್ ಇನ್ನೂ ಕೂಡ ಇಂಡಿಯಾ ವಿಕ್ಸು ಎಲ್ಲೂ ಕೂಡ ಹೇಳಿಲ್ಲ. ವಾಲಟಿಲಿಟಿ ಭಯ, ಇನ್ನೇನು ಹೇಳ್ತಾರೆ, ಇನ್ನೇನು ಬ್ರೇಕಿಂಗ್ ನ್ಯೂಸ್ ಕೊಡ್ತಾರೆ ಅನ್ನೋದು ಎಲ್ಲ ಕಡೆ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಅದೇ ರೀತಿಯಾಗಿ ಇಟ್ಕೋಬೇಕು. ಹೋಪ್ಫುಲಿ ಯಾರು ಪೊಸಿಷನ್ ಕ್ಯಾರಿ ಮಾಡಿಲ್ಲ ಅನ್ಕೊಂತೀನಿ ಶುಕ್ರವಾರಕ್ಕೆ. ಮಾಡಿದ್ರು ವಿತ್ ಹೆಡ್ಜ್ ಮಾಡಿದ್ರೆ ಬಚಾವಾಗ್ತೀರಾ, ಇಲ್ಲ ಅಂತಂದರೆ ತುಂಬ ಕಷ್ಟ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಗೋಲ್ಡ್ ಏನಾಗಿದೆ, ಗೋಲ್ಡ್ ತಿರ್ಗಾ ಬೌನ್ಸ್ ಆಗಿದೆ. ಮಾರ್ಕೆಟ್ ಕೆಳಗಡೆ ಬರುತ್ತಾ ನನಗೆ ಗೊತ್ತಿಲ್ಲ. ಇವತ್ತು ಏನಾಗುತ್ತೆ US ಮಾರ್ಕೆಟು ನೋಡ್ತಾ ಹೋಗೋಣಂತೆ. ಅದೇ ರೀತಿಯಾಗಿ ನಾಳೆ ಇನ್ನೇನು ನ್ಯೂಸ್ ಬರ್ತಾರೆ, ಏನು ಕತೆ ಅನ್ನೋದೆಲ್ಲ ಕೂಡ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ. ಸಿಲ್ವರು ಕೂಡ ಒಂದು ಬೌನ್ಸ್ ಆಗೋ ಥರದ್ದು ಕಾಣಿಸ್ತಾ ಇದೆ. USD INR ತಿರ್ಗಾ ಡಾಲರು ತುಂಬ ಮೇಲ್ಗಡೆ ಹೋಗೋ ಥರದ್ದು ಕಾಣಿಸ್ತಾ ಇದೆ. ರುಪಿ ವೀಕ್ ಆಗ್ತಾ ಇದೆ. ಇದು ಬ್ಯಾಂಕ್ ನಿಫ್ಟಿಗೆ ಒಂದು ನೆಗೆಟಿವಿಟಿ ಸೆಂಟಿಮೆಂಟು. IT ಸೆಕ್ಟರ್ಗೆ ಇದು ಪಾಸಿಟಿವ್ ಆಗಬೇಕು, ಆದರೆ IT ಸೆಕ್ಟರು ರಿಸೆಷನ್ ಬರ್ಬೋದು, ಗ್ರೋತಿಗೆ ಇಂಪ್ಯಾಕ್ಟ್ ಆಗ್ಬೋದು ಅಂತ ಅದು ಆಲ್ರೆಡಿ ಒಂದು ನೆಗೆಟಿವ್ ಔಟ್ಲುಕ್ನ ತಗೊತಾ ಇದೆ. IT ಸೆಕ್ಟರು ಈ ವರ್ಷಕ್ಕಿಂತ ಮುಂದಿನ ವರ್ಷ IT ಸೆಕ್ಟರ್ಗೆ, ಸರ್ವಿಸ್ ಕಂಪ್ನಿಗಳಿಗೆ ಇನ್ನೂ ವರ್ಷ ಆಗಿರ್ಬೋದು ಅಂತ ಕೂಡ ಡೇಟಾ ಬರ್ತಾ ಇದೆ. ಹಾಗಾಗಿ ಅದು ಯಾವುದಕ್ಕೂ ಕೂಡ ಹೆಲ್ಪ್ ಆಗ್ತಾ ಇಲ್ಲ. ಡಾಲರ್ ಮೇಲೆ ಡಾಲರ್ ಅಪ್ರಿಷಿಯೇಟ್ ಆಗ್ತಾ ಇರೋಂಥದ್ದು, ರುಪಿ ವೀಕ್ ಆಗ್ತಾ ಇರೋಂಥದ್ದು. ಅದೇ ರೀತಿಯಾಗಿ ಓವರಾಲ್ ಡಾಲರ್ ವರ್ಸಸ್ ಡಾಲರ್ ಇಂಡೆಕ್ಸ್ ಅಂತ ನೋಡೋದಾದ್ರೆ ಇದು ಇನ್ನೂ ಕೂಡ 102 ಇದಕ್ಕಿಂತ ಕೆಳಗಡೆ ಲೆವೆಲ್ ಇದೆ. ಆದರೆ ಇದು 6 ದೇಶದ ಜೊತೆ ಕಂಪೇರ್ ಮಾಡ್ತಾ ಇರುತ್ತೆ. ಆದರೆ 6 ದೇಶಗಳಲ್ಲಿ ಇಂಡಿಯಾ ಇಲ್ಲ. ಹಾಗಾಗಿ ಬೇರೆ ದೇಶಗಳು ಸ್ಟ್ರಾಂಗ್ ಆಗಿ ಇರ್ಬೋದು ಡಾಲರ್ ವಿರುದ್ಧ. ಅದು ಜಪಾನ್ ಆಗಿರ್ಬೋದು, ಸ್ವಿಟ್ಜರ್ಲ್ಯಾಂಡ್ ಆಗಿರ್ಬೋದು, ಕೆನಡಾ ಡಾಲರ್ ಆಗಿರ್ಬೋದು ಮತ್ತೊಂದು. ಆದರೆ ಇಂಡಿಯನ್ ರುಪಿ ಈ ವಾರ ವೀಕ್ ಆಗ್ತಾನೆ ಇದೆ. ಮೇನ್ ಇವತ್ತು ಇಂಪಾರ್ಟೆಂಟ್ ನ್ಯೂಸ್ ಹೇಳದೆ ಮರ್ತೆ, RBI ಇಂದ ಇವತ್ತು ನ್ಯೂಸ್ ಬಂದಿತ್ತಲ್ವ, ಏನಂತ ಬಂದಿದೆ, 25 ಬೇಸಿಸ್ ಪಾಯಿಂಟ್ಸ್ನ ಕಮ್ಮಿ ಮಾಡಿದ್ದಾರೆ. 6.25% ಇದ್ದಿದ್ದನ್ನು 6% ಮಾಡಿದ್ದಾರೆ. ಇದರಿಂದ ಏನು ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ ಜನರಿಗೆ ಅನ್ನೋದಕ್ಕೋಸ್ಕರ ನಾನು ರೆಪೋ ಮತ್ತು ರಿವರ್ಸ್ ರೆಪೋ ಅಂತ ಒಂದು ಶಾರ್ಟ್ ಸೀರೀಸ್ನಲ್ಲಿ ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೆ. ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ಔಟ್ ಮಾಡ್ಬೋದು. ಸುಲಭವಾಗಿ ಏನಾಗ್ತಾ ಹೋಗುತ್ತೆ ಅಂತಂದರೆ, ನಿಮ್ಮ ಬ್ಯಾಂಕಲ್ಲಿ ಏನು FD ಅಂತ ಇಡಕ್ಕೆ ಹೋಗ್ತಿರಲ್ಲ ಅದರ ಇಂಟ್ರೆಸ್ಟ್ ರೇಟು, RD ಅಂತ ಇರ್ತಿರಲ್ಲ ಅದರದ್ದು ಇಂಟ್ರೆಸ್ಟ್ ರೇಟು ಅದೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ರೆಪೋ ರೇಟ್ ಕಮ್ಮಿ ಆದಾಗ, ಜೊತೆಗೆ ಯಾರಾದರೂ ಸಾಲ ಮಾಡಿರ್ತಾರಲ್ಲ, ಹೋಮ್ ಲೋನ್ ಆಗಿರ್ಬೋದು, ಪರ್ಸನಲ್ ಲೋನ್ ಆಗಿರ್ಬೋದು, ಅದರದ್ದು ಕೂಡ ಇಂಟ್ರೆಸ್ಟ್ ರೇಟ್ನ ಕಮ್ಮಿ ಮಾಡ್ತಾರೆ. ಆದರೆ ನೀವು ಬ್ಯಾಂಕ್ ಹತ್ರ ಮಾತಾಡಬೇಕು. ಇಮಿಡಿಯೇಟಾಗಿ ಕಮ್ಮಿ ಆಗೋದಿಲ್ಲ, ನೀವು ಮಾತಾಡಿಕೊಂಡು ನೆಗೋಷಿಯೇಟ್ ಮಾಡಿಕೊಂಡು ಕಮ್ಮಿ ಮಾಡ್ಕೋಬೇಕಾಗ್ತಾ ಹೋಗುತ್ತೆ. ಸೊ ಅದು ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ. 25 ಬೇಸಿಸ್ ಪಾಯಿಂಟ್ಸ್ 6.25% ಇಂದ 6%ಗೆ ಇಳಿಸಿದ್ದಾರೆ. ಇವತ್ತು ಫೆಡ್ ಮಿನಿಟ್ಸ್ ಕೂಡ ಇದೆ, ಅಂದರೆ ಸಂಜೆ ಫೆಡ್ ಇವೆಂಟು ಕೂಡ ಆಗ್ತಾ ಹೋಗುತ್ತೆ. ಜೊತೆಗೆ ಇವತ್ತಿಂದ ಏನು ಟ್ಯಾರಿಫ್ ಇದೆಯೋ ಅದು ಜಾರಿ ಆಗ್ತಾ ಹೋಗುತ್ತೆ ಕಂಟ್ರಿ ವೈಸು. ಹಾಗಾಗಿ ತುಂಬ ಇಂಪಾರ್ಟೆಂಟ್ ಡೇ US ಪಾಲಿಗೆ. ಎಗೇನ್ ನಾಳೆ ಅದನ್ನ ನಾವು ವಾಪಸ್ ಅದಕ್ಕೆ ರಿಯಾಕ್ಟ್ ಮಾಡೋಕ್ಕೆ ನಾಳೆ ನಮ್ಮ ಮಾರ್ಕೆಟ್ ಓಪನ್ ಇರೋದಿಲ್ಲ. ಇದೆಲ್ಲ ರಿಯಾಕ್ಷನ್ನು ಶುಕ್ರವಾರ ಆಗುತ್ತೆ. ಖಂಡಿತವಾಗ್ಲೂ ಶುಕ್ರವಾರ ವಾಲಟೈಲ್ ಆಗಿರುತ್ತೆ ಮಾರ್ಕೆಟು. ಸೊ ಹಾಗಾಗಿ ದಯವಿಟ್ಟು ಹುಷಾರಾಗಿರಿ ಅಂತ ಕೇಳ್ಕೊತೀನಿ. ಇವತ್ತು ಫೆಡ್ಡಿಂದು ಏನು ಇಂಟ್ರೆಸ್ಟ್ ರೇಟು ಚೇಂಜ್ ಮಾಡೋದಿಲ್ಲ ಅನ್ನೋದು ನನ್ನ ಎಕ್ಸ್ಪೆಕ್ಟೇಷನು. ನೋಡೋಣ ಏನು ಕಾಮೆಂಟ್ರಿ ಕೊಡ್ತಾರೆ, ಇನ್ಫ್ಲೇಷನ್ ಬಗ್ಗೆ ಏನು ಮಾತಾಡ್ತಾರೆ ಪೋವೆಲ್ ಅವರು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಅದಲ್ಲದೆ ಬ್ರೆಂಟ್ ಕ್ರೂಡ್ ಆಯಿಲ್ ನೋಡಿ 3-4 ವರ್ಷದ ಲೋ 2021ಕ್ಕಿಂತ ಕೆಳಗಡೆ $60ಗಿಂತ ಕೆಳಗಡೆ ಬಂದಿದೆ. ಇಲ್ಲಿ ಮಾತ್ರ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಇನ್ನೂ ಹೆಂಗೆ ಲೂಟಿ ಮಾಡೋಣ ಜನದ ಹತ್ರ ಅಂತಲೇ ನೋಡ್ತಾ ಇದ್ದಾರೆ ಹೊರತು 50 ಪೈಸೆ ಕೂಡ ಕಮ್ಮಿ ಮಾಡ್ತಾ ಇಲ್ಲ, 1 ಪೈಸೆ ಕೂಡ ಕಮ್ಮಿ ಮಾಡ್ತಾ ಇಲ್ಲ. ಇಷ್ಟು ಕಮ್ಮಿ ರೇಟಿಗೆ ಬಂದಿದ್ರು ಕೂಡ ಇದು ಖಂಡಿತವಾಗ್ಲೂ ಒಂದು ನಾಚಿಕೆಗೇಡು ಅಂತ ಹೇಳ್ತಾ ಹೋಗ್ಬೋದು ಸರ್ಕಾರಗಳಿಗೆ. ಇಷ್ಟು ಕಮ್ಮಿ ಆಗಿದ್ದಾಗ ಅದನ್ನು ಜನಗಳ ಮೇಲೆ ಯಾಕೆ ಬಿಡಬಾರ್ದು? ಒಂದು $5 ಜಾಸ್ತಿ ಆಯಿತು ಅಂತಂದರೆ ಮಾರನೇ ದಿನದಿಂದ $2, ಮಧ್ಯರಾತ್ರಿಯಿಂದನೇ $3 ಅಂತ ಜಾಸ್ತಿ ಮಾಡ್ತಾರೆ. ಆದರೆ ಇಷ್ಟು ಕಮ್ಮಿ ಸಿಗ್ತಾ ಇದ್ದಾಗ ನೋಡಿ ಏನು ಮಾಡ್ತಾ ಇಲ್ಲ. ಇದು ಸರ್ಕಾರಗಳ ಪರಿಸ್ಥಿತಿ. ಅದೇ ರೀತಿಯಾಗಿ ನೋಡಿ ವಾಪಸ್ ಕ್ರೂಡು ನೋಡೋದಾದ್ರೆ 5,000 ಲೆವೆಲ್ಗೆ ಯಾವಾಗ ಬಂದಿದ್ದು? 2021ರಲ್ಲಿ ಬಂದಿದ್ದಂಥ ಲೆವೆಲ್, 4 ವರ್ಷದ ಹಿಂದೆ ಬಂದಿದ್ದ ಲೆವೆಲ್ಗೆ ಈಗ ಬಂದಿದೆ. ಸೊ ಮೇಲ್ಗಡೆ ಹೋದಾಗ ಹೆಂಗಿದ್ರು ಜಾಸ್ತಿ ಕೊಟ್ಟಿದ್ವಿ, ಕೆಳಗಡೆ ಬಂದಾಗಲೂ ಕೂಡ ಜಾಸ್ತಿ ಕೊಡ್ತಾನೆ ಹೋಗಬೇಕು. ನೋಡೋಣ ಇದು ಎಲ್ಲಿ ತನಕ ನಡೀತಾ ಹೋಗುತ್ತೆ, ಹಿಂಗೆ ಮಾಡ್ಕೊತಾ ಹೋಗ್ತಾರೆ ಅಂತ. ಅದೇ ರೀತಿಯಾಗಿ ನ್ಯಾಚುರಲ್ ಗ್ಯಾಸು $300ನ ಬ್ರೀಚ್ ಆಗಿದೆ. ಇವಾಗ 295ಕ್ಕೆ ಬಂದಿದೆ. ಕಮೋಡಿಟಿ, ನ್ಯಾಚುರಲ್ ಗ್ಯಾಸು, ಕ್ರೂಡು ಇದೆಲ್ಲದೂ ಕೂಡ ಬೀಳ್ತಾ ಇದೆ. ಕಾರಣ ಸಪ್ಲೈಗಳು ಜಾಸ್ತಿ ಮಾಡ್ತಾ ಇರೋದ್ರಿಂದ OPEC+ ಕಂಟ್ರೀಸು. ಇದರಿಂದ ನೋಡೋಣ ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಬೀಳ್ತಾ ಹೋಗುತ್ತೆ. ನೋಡಿ ಇದು ಒಂದು ಸ್ವಲ್ಪ ಟ್ಯಾಕ್ಟಿಕಲಿ ಮಾಡ್ದಂಗೂ ಅನಿಸ್ತಾ ಹೋಗುತ್ತೆ. ಯಾಕಂದರೆ ಇದರದ್ದು ಜನಗಳಿಗೆ ಅಲ್ಲಿ ಅವರು US ಎಲ್ಲರೂ ಕೊಡ್ತಾ ಇದ್ದಾರೇನೋ ನನಗೆ ಗೊತ್ತಿಲ್ಲ. ಜನಗಳಿಗೆ ಇವಾಗ ಇನ್ಕಮ್ ಟ್ಯಾಕ್ಸ್ ಅಬಾಲಿಷ್ ಮಾಡ್ತೀವಿ ಅನ್ನೋದು, ಕ್ರೂಡ್ ಕಮ್ಮಿಗೆ ಸಿಗೋದು, ನ್ಯಾಚುರಲ್ ಗ್ಯಾಸ್ ಕಮ್ಮಿಗೆ ಸಿಗೋದು ಇದೆಲ್ಲ ಆಯಿತು ಅಂದರೆ ಮಿಡಲ್ ಕ್ಲಾಸಿಗೆ ಇವಾಗ ಫಸ್ಟ್ ಆಫ್ ಆಲ್ ಇವಾಗ ಬೆಲೆಗಳು ಜಾಸ್ತಿ ಸಿಕ್ಕಾಪಟ್ಟೆ ಆಗುತ್ತೆ. ಇವಾಗ ಐಫೋನ್ ರೇಟೇ 30% ಜಾಸ್ತಿ ಆಗುತ್ತೆ ಅಂತ ಎಸ್ಟಿಮೇಷನ್ ಬರ್ತಾ ಇದೆ. ಕಾರಣ ಏನು ಅಂತಂದರೆ ಈಗ ಚೈನಾದಿಂದ ಇಂಪೋರ್ಟ್ ಡ್ಯೂಟಿ ಜಾಸ್ತಿ ಆಯಿತು ಅಂತಂದರೆ ಅದ್ರ ಬೆಲೆ ಯಾರ ಮೇಲೆ ಹಾಕಬೇಕು? ಕಸ್ಟಮರ್ ಮೇಲೆ ಹಾಕಬೇಕು. ಇಮಿಡಿಯೇಟಾಗಿ ಹಾಕ್ದಲ್ಲೇ ಇರ್ಬೋದು ಆ್ಯಪಲ್ಲು, ಆದರೆ ಸ್ವಲ್ಪ ದಿನಗಳಲ್ಲಿ ಖಂಡಿತವಾಗ್ಲೂ US ಅಲ್ಲಿ ಐಫೋನ್ ಬೆಲೆ ಜಾಸ್ತಿ ಆಗುತ್ತೆ. ಇದು ಒಂದು ಐಫೋನು ಬರೀ ಎಲೆಕ್ಟ್ರಾನಿಕ್ಸ್ ಮಾರ್ಕೆಟಿಗೆ ಅಂತ ಸೀಮಿತವಾಗಿಲ್ಲ. ಚೈನಾದಿಂದ ಏನೇನು ಇಂಪೋರ್ಟ್ ಮಾಡ್ಕೊತಾ ಇದ್ದಾರೋ ಅದೆಲ್ಲದಕ್ಕೂ ಕೂಡ ಇವಾಗ ಬೆಲೆ ಜಾಸ್ತಿ ಮಾಡಬೇಕಾಗುತ್ತೆ. ಎಲ್ಲಿ ತನಕ ಅಲ್ಲಿ ಮಾಡ್ತಾ ಇರುವಂಥ ಬಿಸ್ನೆಸ್ನ ಚೈನಾ ಬಿಟ್ಟು ಹೊರ ದೇಶಕ್ಕೆ ಬೇರೆ ಕಂಪ್ನಿಗಳು ಶಿಫ್ಟ್ ಮಾಡುತ್ತೋ ಅಲ್ಲಿ ತನಕ. ಇಮಿಡಿಯೇಟಾಗಿ ಅಷ್ಟೊಂದು ದೊಡ್ಡ ಸ್ಕೇಲಲ್ಲಿ ಶಿಫ್ಟ್ ಮಾಡೋಕ್ಕಾಗುತ್ತಾ? ಇಲ್ಲ. ಚೈನಾ ಯಾಕೆ ಫೇಮಸ್ಸು? ತುಂಬ ಸಿಕ್ಕಾಪಟ್ಟೆ ರಿಸೋರ್ಸ್ ಇದೆ ಅವ್ರ ಹತ್ರ, ಮತ್ತು ತುಂಬ ಕಡಿಮೆ ಲೇಬರಿಗೆ ಕೆಲಸ ಮಾಡಿಕೊಡ್ತಾರೆ. ಬೇರೆ ದೇಶದಲ್ಲಿ US ಅಲ್ಲೇ ಆ ಕೆಲಸನ ತೆಗಿಬೇಕು ಅಂತಂದರೆ ಜಾಸ್ತಿ ಸ್ಪೆಂಡ್ ಮಾಡಬೇಕು ಕಂಪ್ನಿಗಳು. ಸೊ ಟ್ಯಾರಿಫ್ಗಿಂತಲೂ ಜಾಸ್ತಿ ಸ್ಪೆಂಡ್ ಮಾಡಬೇಕಾಗುತ್ತೆ ಕಂಪ್ನಿಗಳು. ಸೊ ಇನ್ನೊಂದು ಬೇರೆ ಚೀಪಾಗಿ ಕೆಲಸ ಮಾಡೋವಂಥ ದೇಶನ ಹುಡುಕಬೇಕು. ಅದು ಫಿಲಿಪೈನ್ಸ್ ಆಗಿರ್ಬೋದು, ಇಂಡಿಯಾ ಆಗಿರ್ಬೋದು, ಮತ್ತೊಂದಾಗಿರ್ಬೋದು. ಆದರೆ ನಾಳೆಯಿಂದ ಸರಿ ಮಾಡಿಬಿಡಬೇಕು, ಅಲ್ಲಿ ಚೈನಾದಿಂದ ಶಿಫ್ಟ್ ಮಾಡಬೇಕು ಅಂದರೆ ಮಾಡೋಕ್ಕಾಗತ್ತಾ? ಆ ದೇಶದ ಪಾಲಿಸಿಗಳನ್ನು ಸರಿ ಮಾಡಿಕೊಂಡು ಅಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಮಾಡಿಕೊಂಡು ಫ್ಯಾಕ್ಟ್ರಿ ಸೆಟಪ್ ಮಾಡಿಕೊಂಡು ಎಲ್ಲ ಗೈಡ್ಲೈನ್ಸ್ನ ಫಾಲೋ ಮಾಡಿಕೊಂಡು ಅಲ್ಲಿ ಸೆಟಪ್ ಮಾಡಬೇಕಾಗುತ್ತೆ. ಇದಕ್ಕೆಲ್ಲ ಟೈಮ್ ಹಿಡಿತಾ ಹೋಗುತ್ತೆ. ಸೊ
ಅಲ್ಲಿ ತನಕ ಆ ಬೆಲೆನ ಯಾರು ಭರಿಸಬೇಕಾಗತ್ತೆ? ಕಸ್ಟಮರ್ನೇ ಭರಿಸಬೇಕಾಗತ್ತೆ. ಹಾಗಾಗಿ ಖಂಡಿತವಾಗ್ಲೂ US ಅಲ್ಲಿ ಇನ್ಫ್ಲೇಷನ್ನು ಜಾಸ್ತಿ ಆಗ್ತಾ ಹೋಗುತ್ತೆ. ಆದರೆ ಆ ಇನ್ಫ್ಲೇಷನ್ನ ಸಾಮಾನ್ಯ ಜನಗಳಿಗೆ ಬೀಳಿಸಬಾರ್ದು ಅನ್ನೋದಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ ಇವಾಗ ಟ್ರಂಪು ಫೆಡ್ ಮೇಲೂ ಕೂಡ ಪ್ರೆಷರೈಸ್ ಮಾಡ್ತಾ ಹೋಗ್ಬೋದು. ಫೆಡ್ ಇಂಡಿಪೆಂಡೆಂಟ್ ಆಗಿ ನಿರ್ವಹಿಸಬೇಕು. ಆದರೆ ನೋಡಿ ಇವಾಗ ನೀವು ಇವಾಗ ಇನ್ಫ್ಲೇಷನ್ ಎಲ್ಲ ಹತೋಟಿಗೆ ಬಂದುಬಿಟ್ಟಿದೆ, ಕಮ್ಮಿ ಮಾಡಿ ಇಂಟ್ರೆಸ್ಟ್ ರೇಟ್ನ ಅಂತ ಹೇಳೋಕ್ಕೆ ಶುರು ಮಾಡ್ಬೋದು. ಯಾಕಂದರೆ ಕ್ರೂಡು, ನ್ಯಾಚುರಲ್ ಗ್ಯಾಸು ಎಲ್ಲ ಬೀಳ್ತಾ ಇದೆಯಲ್ಲ, ಇನ್ಫ್ಲೇಷನ್ ಕಮ್ಮಿ ಆಗಿದೆ, ಸೊ ಇಂಟ್ರೆಸ್ಟ್ ರೇಟ್ನ ನೀವು ಕಮ್ಮಿ ಮಾಡಿ ಅಂತ ಕೇಳ್ತಾ ಹೋಗ್ಬೋದು. ಆದರೆ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ದಿನನಿತ್ಯದ ಬೆಲೆಗಳು ಖಂಡಿತವಾಗ್ಲೂ US ಅಲ್ಲಿ ಜಾಸ್ತಿ ಆಗುತ್ತಾ ಲಕ್ಷಣಗಳು ಕಾಣಿಸ್ತಾ ಇದೆ. ಕಮೋಡಿಟಿ ಪ್ರೈಸ್ ಕಮ್ಮಿ ಆಗಿರ್ಬೋದು, ಆದರೆ ಡೈಲಿ ಗೂಡ್ಸ್ದು ಬಿಸ್ನೆಸ್ಗಳ ಮೇಲೆ ಖಂಡಿತವಾಗ್ಲೂ ಇಂಪ್ಯಾಕ್ಟ್ ಬೀಳ್ತಾ ಹೋಗುತ್ತೆ. ಕಾಪರು ಕೂಡ ನೋಡಿ 800 ಆ ಡಾಲರ್ನ ಮತ್ತೆ ಬಂದು ಟೆಸ್ಟ್ ಆಗ್ತಾ ಇದೆ. 800 ಈ ಲೆವೆಲ್ಲು, ಇದು ತುಂಬ ಇಂಪಾರ್ಟೆಂಟ್ ಲೆವೆಲ್. ಅಲ್ಲಿ ಟೆಸ್ಟ್ ಮಾಡಿ ಮೇಲ್ಗಡೆ ಹೋಗ್ತಾ ಇದೆ. ಏನಾಗುತ್ತೆ ಅಂತ ನೋಡೋಣ. ಇನ್ನು 12 ಮಂತ್ಸು ಅಥವಾ ಮಂತ್ಲಿ ಕ್ಯಾಂಡಲ್ ನೋಡೋದಾದ್ರೆ ತುಂಬ ಇಂಪಾರ್ಟೆಂಟ್ ಲೆವೆಲ್ ಇದೆ. ಯಾಕೆಂದರೆ ಕಾಪರು, ಗೋಲ್ಡ್ ಇದರಲ್ಲೆಲ್ಲ ಒಂದು ರ್ಯಾಲಿ ಆಗಿತ್ತು, ಕಾಪರ್ಲ್ಲೂ ಕೂಡ ರ್ಯಾಲಿ ಆಗಿತ್ತು. ಬಟ್ ನೀವು ನೋಡ್ತಾ ಬರೋದಾದ್ರೆ ಒಂದು ಟಿಪಿಕಲ್ ಚಾನಲ್ ಮಾಡ್ಕೊಂಡು ಹೋಗ್ತಾ ಇದೆ. ಇಲ್ಲಿ ನಿಮಗೆ ಕಾಣಿಸುತ್ತೆ ಇಲ್ಲ ಗೊತ್ತಿಲ್ಲ, ಇದು ಯಾವ ಚಾರ್ಟ್ ಸೇಮ್ ಅಲ್ವಾ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೋಡಿ, ಒಂದು ಟಿಪಿಕಲ್ ಚಾನಲಲ್ಲಿ ಹೋಗ್ತಾ ಇದೆ, ಈ ಚಾನಲಲ್ಲೇ ಹೋಗ್ತಾ ಇದೆ. ಸೊ ಕಾಪರು ಇದನ್ನ ಬ್ರೇಕ್ ಮಾಡುತ್ತಾ ಅಥವಾ ಈ ಸಲ ಮತ್ತೆ ಮೇಲ್ಗಡೆ ಹೋಗುತ್ತಾ ಏನು ಮಾಡುತ್ತೆ ನೋಡೋಣ. ಬಟ್ ಬಂದಿರೋ ಕ್ಯಾಂಡಲ್ ಅಂತೂ ಮಂತ್ಲಿ ಕ್ಯಾಂಡಲ್ ಬೇಸಿಸಲ್ಲಿ ತುಂಬ ದೊಡ್ಡದಿದೆ. ಬಟ್ ಇನ್ನೂ ಈ ಮಂತ್ ಕ್ಲೋಸ್ ಆಗಿಲ್ಲ, ನೋಡೋಣ ಯಾವ ರೀತಿಯಾಗಿ ಚೇಂಜಸ್ ಆಗ್ತಾ ಹೋಗುತ್ತೆ ಅಂತ. ಅದಲ್ಲದೆ ಡೌ ಜೋನ್ಸ್ ಇಂಡೆಕ್ಸು, ಇದು ಯಾವುದಿದು ಡೌ ಜೋನ್ಸ್ ಇಂದ ಇದು. ಸೊ ಇವತ್ತು ಓಪನ್ ಆಗಬೇಕು, ನೋಡೋಣ ಯಾರಾಗುತ್ತೆ. ನಿನ್ನೆ ನೋಡಿ ಒಂದು ಒಳ್ಳೆ ರೀತಿಯಂತ ರಿಕವರಿ ಕೊಟ್ಟಿತ್ತು. ಆ್ಯಕ್ಚುಲಿ ಪಾಸಿಟಿವ್ ಕಡೆಗೆ ಹೋಗ್ಬಿಟ್ಟಿತ್ತು ಯಾವುದು US ಮಾರ್ಕೆಟು. ಆದರೆ ಕೊನೆಗೆ ಎಂಡಿಂಗು ನೆಗೆಟಿವಲ್ಲೇ ಕ್ಲೋಸಿಂಗ್ ಆಗಿದೆ. ಇವತ್ತಿನ US ಫ್ಯೂಚರ್ಸ್ ನೋಡ್ಕೊಂಡ್ಬಂದ್ಬೋಣ ಏನು ಹೇಳ್ತಾ ಇದೆ ಅಂತ. ಸೊ US ಫ್ಯೂಚರ್ಸು ಆಲ್ರೆಡಿ ನೆಗೆಟಿವಲ್ಲೇ ಓಪನ್ ಆಗುತ್ತೆ 1% ಅಂತ ಹೇಳ್ತಾ ಇರೋದಂಗೆ ಕಾಣಿಸ್ತಾ ಇದೆ. ಸೊ ನೋಡೋಣ. ಬಟ್ ಓಪನ್ ಆದಮೇಲೆ ಏನು ಬೇಕಾದ್ರೂ ಆಗ್ಬೋದು. ಇವತ್ತು ಖಂಡಿತವಾಗ್ಲೂ ವಾಲಟೈಲ್ ಆಗಿರುತ್ತೆ US ಮಾರ್ಕೆಟು. ಮತ್ತೆ ಹೇಳ್ತಾ ಇದ್ದೀನಿ, ಇದರ ಇಂಪ್ಯಾಕ್ಟು ನಮಗೆ ನಾಡಿದ್ದು ಗೊತ್ತಾಗುತ್ತೆ ಶುಕ್ರವಾರ. ಸೊ ಶುಕ್ರವಾರ ಖಂಡಿತವಾಗ್ಲೂ ಮಾರ್ಕೆಟು ವಾಲಟೈಲ್ ಆಗಿರುತ್ತೆ. ನಾನು ಶುಕ್ರವಾರ, ಮುಂದಿನ ಸೋಮವಾರ 2 ದಿನ ಲಭ್ಯ ಇರೋದಿಲ್ಲ. ನಾಳೆ ಹೆಂಗಿದ್ರು ಮಾರ್ಕೆಟ್ ರಜೆ ಇದೆ. ಸೊ ಮಧ್ಯದಲ್ಲಿ ಒಂದು ಸ್ಟಾಕ್ ಅನಾಲಿಸಿಸ್, ಒಂದು ಪರ್ಟಿಕ್ಯುಲರ್ ಕೆಮಿಕಲ್ ಸೆಕ್ಟರ್ ಬಗ್ಗೆ ಒಂದು ಸ್ಟಾಕ್ ಅನಾಲಿಸಿಸ್ ಮಾಡಿದ್ದೀನಿ. ಅದನ್ನ ಶನಿವಾರ ಅಥವಾ ಭಾನುವಾರ ಬರೋ ಥರ ಸೆಟಪ್ ಮಾಡಿಟ್ಟಿರ್ತೀನಿ. ಶುಕ್ರವಾರ ಸಾಧ್ಯ ಆದರೆ ಒಂದು ಶಾರ್ಟ್ ಸೀರೀಸಲ್ಲಿ ಒಂದು ಶಾರ್ಟ್ಸ್ನ ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ನೆಟ್ವರ್ಕ್ ಇರುವಂಥ ಜಾಗದಲ್ಲಿ ಇದ್ದರೆ ನಾನು ಟ್ರಾವೆಲ್ ಮಾಡ್ತಾ ಇದ್ದೀನಿ. ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ವಿಡಿಯೋ ಇಷ್ಟ ಆಗಿರುತ್ತೆ, ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಚಾರ್ಟ್ ಸ್ಟಾಕ್ನೊಂದಿಗೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ. 2025ರ ಮಿಷನ್ನ ಇನ್ನೂ ಯಾರಾದರೂ ಫುಲ್ಫಿಲ್ ಮಾಡಿಲ್ಲ ಅಂದರೆ ದಯವಿಟ್ಟು ಎಮರ್ಜೆನ್ಸಿ ಫಂಡ್ ಬಿಲ್ಡ್ ಮಾಡೋದ್ರ ಬಗ್ಗೆ ನಿಮ್ಮ ಗಮನವನ್ನು ಕೊಡಿ. ಪ್ರತಿ ತಿಂಗಳು ಸ್ವಲ್ಪ ಅಮೌಂಟ್ನಾರು ತೆಗೆದಿರ್ತಾ ಬನ್ನಿ. ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನ್ ಅದ್ರ ಬಗ್ಗೆ ಕೊಟ್ಟಿರ್ತೀನಿ. ಜೊತೆಗೆ ಟರ್ಮ್ ಇನ್ಶೂರೆನ್ಸ್ ಇನ್ನೂ ಯಾರಾದರೂ ಮಾಡಿಸಿಲ್ಲ ಅಂತಂದರೆ ಪ್ರತಿ ವಿಡಿಯೋದ ಕೆಳಗಡೆ ನಾನು ಪಿನ್ ಕಮೆಂಟಲ್ಲಿ ಟರ್ಮ್ ಇನ್ಶೂರೆನ್ಸ್ ಗೈಡು ಮತ್ತು ಟರ್ಮ್ ಇನ್ಶೂರೆನ್ಸ್ ಫಾರ್ಮ್ನ ಕೊಡ್ತಾ ಇದ್ದೀನಿ. ಆ ಫಾರ್ಮ್ನ ನೀವು ಫಿಲ್ ಮಾಡಿದ್ರಿ ಅಂತಂದರೆ ಬಜಾಜ್ ಅಲೈನ್ಸ್ ಸಿಬ್ಬಂದಿ ನಿಮ್ಮನ್ನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ತಾರೆ. ಯಾರಾದರೂ ಆಲ್ರೆಡಿ ಫಾರ್ಮ್ನ ಸಬ್ಮಿಟ್ ಮಾಡಿದ್ದೀರಾ, ಇನ್ನೂ ನಿಮ್ಗೆ ಯಾರು ರೀಚ್ ಔಟ್ ಮಾಡಿಲ್ಲ ಅಂದರೆ ಅದನ್ನು ಕೂಡ ನೀವು ಬೇಕಾದರೆ ಕಾಮೆಂಟಲ್ಲಿ ಹಾಕಿ ನಾನು ಫಾಲೋ ಅಪ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.